Once again we are back with another face cam video. ಆದರೆ ಈ ವಿಡಿಯೋ ಒಂಥರ ಸ್ಪೆಷಲ್ ಅನ್ಬಹುದು. ಯಾಕಂದರೆ 1 ಮಂತ್ ಹಿಂದೆ ನಾನು ಹೇಳಿದ್ದೆ ದಟ್ ಒಂದು ಹೊಸ ವಿಡಿಯೋ ಮೇಲೆ ವರ್ಕ್ ಮಾಡ್ತಿದ್ದೆ ಅಂತ. ಆ್ಯಂಡ್ ಫೈನಲಿ ಆ ವಿಡಿಯೋ ಎಡಿಟಿಂಗ್ ಆಗಿರಲಿ, ಫಿಲ್ಮಿಂಗ್ ಆಗಿರಲಿ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಆ್ಯಂಡ್ ಈಗ ನಿಮಗೆ ತೋರ್ಸೋಕ್ಕೆ ರೆಡಿ ಆಗಿದೆ. ಸೊ ಈ ವಿಡಿಯೋ ಬಗ್ಗೆ ಏನಾದರೂ ಹೇಳ್ಬೇಕಂದ್ರೆ ದಿನನಿತ್ಯ ಜನರು ಏನೆಲ್ಲ ಮಿಸ್ ಮಾಡ್ಕೊತಿದ್ದಾರೆ ಅದ್ರ ಬಗ್ಗೆ. ಸೊ ಮೇ ಬಿ ಅದು ಟೈಮ್ ಆಗಿರಲಿ ಅಥವಾ ಅವ್ರ ಅವಕಾಶ ಆಗಿರಲಿ ಅಥವಾ ಸಮಥಿಂಗ್ ಆ ಥರ. ಆ್ಯಂಡ್ ಒಬ್ಬ ಮಾರ್ವೆಲ್ ಫ್ಯಾನ್ ಆಗಿ ಮಾರ್ವೆಲ್ ರೆಫರೆನ್ಸ್ ಹಾಕಿಲ್ಲ ಅಂದರೆ ನಾನೊಬ್ಬ ಫ್ಯಾನಾ. ಸೊ ಒನ್ಸ್ ನೀವು ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ನಾನು ಎಲ್ಲೆಲ್ಲೆಲ್ಲ ಮಾರ್ವೆಲ್ ರೆಫರೆನ್ಸ್ ಹಾಕಿದ್ದೀನಿ ಅಂತ. ಸೊ ನನ್ನ ನಾರ್ಮಲ್ ಅಪ್ಡೇಟ್ ವಿಡಿಯೋ ಆಗಿರಲಿ ಅಥವಾ ಲೀಕ್ಸ್ ವಿಡಿಯೋ ಆಗಿರಲಿ ಅದನ್ನ ನೀವು ಅಷ್ಟೊಂದು ಜನಕ್ಕೆ ಶೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಕೂಡ ನಮ್ಮ ಥರ ಮಾರ್ವೆಲ್ DC ಫ್ಯಾನ್ಸ್ ಆಗಿರಲ್ಲ. ಆದರೆ ಈ ವಿಡಿಯೋನ ನೋಡಿ ನಿಮಗಿಷ್ಟ ಆದರೆ ಮಾತ್ರ ವಿಡಿಯೋನ ಎಷ್ಟು ಬೇಕೋ ಅಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸಲ್ಲಿ ತುಂಬಿಸಿ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ. ಸೊ ಈ ವಿಡಿಯೋಗೆ ಏನಾದರೂ ಒಂದು ಒಳ್ಳೆಯ ರೀಚ್ ಅಥವಾ ಒಂದು ಒಳ್ಳೆಯ ವ್ಯೂ ಸಿಕ್ಕಿದ್ರೆ ನನ್ನ ಹತ್ರ ಇನ್ನೂ 4-5 ಸ್ಟೋರೀಸ್ ಇದೆ, ಇವೆಲ್ಲನೂ ಕೂಡ ಮಾಡಬೇಕು ಅಂತ ಇದ್ದೀನಿ ನಾನು. ಸೊ ನಮ್ಮ ವಿಡಿಯೋಸಲ್ಲಿ ಯಾವುದೇ ಫೇಕ್ನೆಸ್ ಇಲ್ಲ, ಯಾವುದೇ ಕ್ರಿಂಜ್ ಇರಲ್ಲ. ಯೂತ್ಗೆ ಏನು ಬೇಕೋ, ಯೂತ್ ಏನು ಮಿಸ್ ಮಾಡ್ಕೊತಿದ್ದಾರೋ ನಮ್ಮ ಥರ ಯೂತ್ಗೆ ಏನೆಲ್ಲ ಬೇಕು, ಏನೆಲ್ಲ ಮಿಸ್ ಮಾಡ್ಕೊತಿದ್ದೀವಿ ನಾವು, ಅದನ್ನೇ ನಾನು ತೋರ್ಸೋಕೆ ಹೋಗಿರೋದು. ಆ್ಯಂಡ್ ಇದನ್ನ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇವತ್ತು ಸಂಜೆ 6:19 PM ಒಂದು ಚಿಕ್ಕ ಟೀಸರ್ ರಿಲೀಸ್ ಮಾಡ್ತೀವಿ. ಆ್ಯಂಡ್ ಆನ್ ಇಂಜಿನಿಯರ್ಸ್ ಡೇ ನಿಮಗೆ ಈ ಫುಲ್ ವಿಡಿಯೋ ಸಿಗುತ್ತೆ. ಸೊ ವಿಡಿಯೋನ ನೋಡಿ, ಪ್ರಾಪರಾಗಿ ನೋಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಮೆಂಟ್ಸಲ್ಲಿ ನಿಮಗೆ ಏನೆಲ್ಲ ಇಷ್ಟ ಆಯಿತು, ನಿಮಗೆ ಏನೆಲ್ಲ ಈ ವಿಡಿಯೋ ಅಲ್ಲಿ ನೋಡಿ ನಿಮಗೇನು ಅರ್ಥ ಆಯಿತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಆ್ಯಂಡ್ ಇವತ್ತಿನ ಕಾಸ್ಮಿಕ್ ಚೆಕಪ್ನ ಎಪಿಸೋಡ್ 17 ಶುರು ಮಾಡೋಣ. ಲೆಟ್ಸ್ ಗೋ. ಟ್ಯೂಸ್ಡೇ ರೂಸೋ ಬ್ರದರ್ಸ್ ಅವರು ಅವ್ರ ಇನ್ಸ್ಟಾಲ್ಲಿ ಒಂದು ವಿಚಿತ್ರವಾದ ಫೋಟೋ ಹಾಕಿ #ಡೂಮ್ ಈಸ್ ಕಮಿಂಗ್ ಅಂತ ಹಾಕಿದ್ರು. ನನಗಂತೂ ತಲೆ ಕೆಟ್ಟೋಗಿ ChatGPT, ಜೆಮಿನಿ ಎಲ್ಲ ಕಡೆ ಹಾಕಿ ಡಿಕೋಡ್ ಮಾಡೋಣ ಅಂತ ಹೋದೆ. ಆದರೆ ಅಲ್ಲಿಂದ ಏನು ಕೂಡ ಸಿಕ್ಕಿಲ್ಲ. ಅದಾದಮೇಲೆ ನಾನೇ ನೋಡುವಾಗ ನನಗನ್ಸಿದ್ದು ಇದೇನೋ ಒಂದು ಈಕ್ವೇಷನ್ ಇರಬಹುದು ಅಂತ. ಜೊತೆಗೆ ರೈಟ್ ಸೈಡ್ ನೀವು ನೋಡಿದ್ರೆ ಯಾವುದೋ 2 ಫೇಸ್ ಥರ ಕಾಣಿಸುತ್ತೆ. ಯೆಲ್ಲೋ ಬಾರ್ಡರ್ ನೋಡಿ ನನಗನ್ಸಿದ್ದು ಫ್ಯಾಂಟಾಸ್ಟಿಕ್ 4 ಮೂವಿಯಲ್ಲಿ ಮಿಸ್ಟರ್ ಫ್ಯಾಂಟಾಸ್ಟಿಕ್ನ ಈಕ್ವೇಷನ್ ಬೋರ್ಡ್ ಆಗಿರಬಹುದಾ ಅಂತ. ಈಗ ಇದು ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂದರೆ ಈ ಯೂನಿವರ್ಸಲ್ಲಿ ಮಲ್ಟಿವರ್ಸ್ ಟ್ರಾವೆಲ್ ಬಗ್ಗೆ ಇನ್ನೂ ಯಾರಿಗೂ ಗೊತ್ತಿಲ್ಲ. ಮಿಸ್ಟರ್ ಫ್ಯಾಂಟಾಸ್ಟಿಕ್ ಬರೀ ಸ್ಪೇಸ್ ಟ್ರಾವೆಲ್ ಬಗ್ಗೆ ಡಿಕೋಡ್ ಮಾಡ್ದ. ವಾಟ್ ಇಫ್ ಮಿಸ್ಟರ್ ಫ್ಯಾಂಟಾಸ್ಟಿಕ್ ಸ್ಪೇಸ್ ಟ್ರಾವೆಲ್ ಬಗ್ಗೆ ಡಿಕೋಡ್ ಮಾಡ್ತಿರುವಾಗ ನಮ್ಮ ಡಾಕ್ಟರ್ ಡೂಮ್ ಮಲ್ಟಿವರ್ಸ್ ಟ್ರಾವೆಲ್ ಬಗ್ಗೆ ತಿಳ್ಕೊತಾ ಇದ್ರೆ? ಇದರಿಂದಾನೇ ಅನ್ಸುತ್ತೆ ಮೇ ಬಿ ಲಟ್ವೇರಿಯಾದಿಂದ ಆ ಕಾನ್ಫರೆನ್ಸ್ಗೆ ಯಾರು ಕೂಡ ಬಂದಿರಲಿಲ್ಲ. ಆದರೆ ಡಾಕ್ಟರ್ ಡೂಮ್ ಮಲ್ಟಿವರ್ಸ್ ಟ್ರಾವೆಲ್ನ ಅಷ್ಟು ಪ್ರಾಪರ್ ಆಗಿ ಅಚೀವ್ ಮಾಡಿರಲ್ಲ. ಆಗ್ಲೇ ಅವನಿಗೆ ಈ ಗ್ಯಾಲಾಕ್ಟಸ್ ಮತ್ತೆ ಗ್ಯಾಲಾಕ್ಟಸ್ ಯಾಕೆ ಫ್ರಾಂಕ್ಲಿನ್ ಬೇಕು ಅಂತ ಬಂದ ಇವೆಲ್ಲ ಬಗ್ಗೆ ಗೊತ್ತಾಗತ್ತೆ. ಆಗ ಡಾಕ್ಟರ್ ಡೂಮ್ಗೆ ಫ್ರಾಂಕ್ಲಿನ್ ಪವರ್ ಬಗ್ಗೆ ಗೊತ್ತಾಗತ್ತೆ. ಅವನೆಷ್ಟು ಪವರ್ಫುಲ್, ಆ ಪವರ್ನ ಯೂಸ್ ಮಾಡಿಕೊಂಡ್ರೆ ನಾನು ಮಲ್ಟಿವರ್ಸ್ ಟ್ರಾವೆಲ್ ಮಾಡ್ಬೋದು ಅಂತ ಅವ್ನಿಗೆ ಅರ್ಥ ಆಗಿ ಆಗಲೇ ಡಾಕ್ಟರ್ ಡೂಮ್ ಫ್ಯೂಚರ್ ಫೌಂಡೇಶನ್ಗೆ ಬಂದು ನಮ್ಮ ಫ್ರಾಂಕ್ಲಿನ್ನ ಎತ್ತಾಕೊಂಡು ಹೋಗಬಹುದು. ಸೊ ಇದು ನನ್ನ ಥಿಯರಿ ಆಯಿತು ಈ ಚಾಕ್ ಬೋರ್ಡ್ ಮೇಲೆ. ನೋಡೋಣ ಮುಂದೆ ಇನ್ನು ಏನೇನು ಸಿಗಬಹುದು ಅಂತ. ಇನ್ನು ನಿಮ್ಮೆಲ್ಲರ ಫೇವ್ರೇಟ್ ಸ್ಪೈಡರ್ಮ್ಯಾನ್ ಆದ ಟೋಬಿ ಮ್ಯಾಗ್ವೈರ್ ಅವರು ಈಗ ಲಂಡನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದನ್ನ ಕಟ್ಕೊಂಡು ನಾನೇನು ಮಾಡಲಿ ಅಂತ ನೀವು ಅಂದ್ಕೊಂಡಿದ್ರೆ ಲಂಡನಲ್ಲೇ ಈಗ ಅವೆಂಜರ್ಸ್ ಡೂಮ್ಸ್ಡೇ ಮತ್ತೆ ಸ್ಪೈಡರ್ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಶೂಟ್ ಆಗ್ತಿರೋದು. ಹಾಗಿದ್ರೆ ಟೋಬಿ ಮ್ಯಾಗ್ವೈರ್ ಅವರು ಇವೆರಡು ಮೂವಿಯಲ್ಲಿ ಕಾಣಿಸ್ಕೊಬಹುದು ಅಥವಾ ಮೇ ಬಿ ಒಂದು ಮೂವಿ ಅಂತೂ ಪಕ್ಕಾ ಕಾಣಿಸ್ಕೊಬಹುದು. ಕ್ರಿಸ್ ಎವೆನ್ಸ್ ಅವರು ಕೂಡ ಈಗ ಪೀಕ್ ಕ್ಯಾಪ್ಟನ್ ಅಮೆರಿಕಾ ಲುಕ್ಕಲ್ಲಿ ಇದ್ದಾರೆ. ಸೊ ಇವ್ರ ಶೂಟಿಂಗ್ ಕೂಡ ಶುರು ಆಗಿದೆ ಅನ್ಸುತ್ತೆ. ಜೇಮ್ಸ್ ಗನ್ ಅವರಂತೂ ಬ್ಯಾಕ್ ಟು ಬ್ಯಾಕ್ DC ಸಕ್ಸಸ್ ನೋಡಿ ಇದೇ ಮೇಂಟೈನ್ ಮಾಡೋಣ ಅಂತ ಅಷ್ಟು ಬೇಗ ಸೂಪರ್ಮ್ಯಾನ್ 2 ಮೂವಿ ಅನೌನ್ಸ್ ಮಾಡಿದ್ದಾರೆ. ಸೊ ಸೂಪರ್ಮ್ಯಾನ್ 2 ಬಂದು ಸೂಪರ್ಮ್ಯಾನ್ ಮ್ಯಾನ್ ಆಫ್ ಟುಮಾರೋ ಅಂತ. ಈ ಮೂವಿ ನಮಗೆ ಜುಲೈ 9th 2027ಗೆ ರಿಲೀಸ್ ಆಗುತ್ತೆ. ನಮಗೆ ಸಿಕ್ಕಿರುವ ಸಿನಾಪ್ಸಿಸ್ ಪ್ರಕಾರ ಈ ಮೂವಿಯಲ್ಲೂ ಕೂಡ ನಾವು ನಮ್ಮ ಲೆಕ್ಸ್ ಲೂಥರ್ ನೋಡ್ತೀವಿ, ಆದರೆ ಆಸ್ ಅ ವಿಲನ್ ಅಲ್ಲ. ಈ ಮೂವಿಯಲ್ಲಿ ಸೂಪರ್ಮ್ಯಾನ್ ಮತ್ತು ಲೆಕ್ಸ್ ಲೂಥರ್ ಇಬ್ರು ಕೂಡ ಟೀಮ್ ಅಪ್ ಆಗಿ ಒಂದು ಬಿಗ್ ಬ್ಯಾಡ್ ವಿಲನ್ನ ಸೋಲ್ಸಕ್ಕೆ ಹೋಗ್ತಾರಂತೆ. ಸೊ ಯಾರು ಆ ವಿಲನ್, ಯಾರೆಲ್ಲ ಈ ಮೂವಿಯಲ್ಲಿ ಕಾಣಿಸ್ಕೊತಾರೆ ಇವೆಲ್ಲ ನಮಗೆ ಮುಂದೆ ಗೊತ್ತಾಗುತ್ತೆ. ರೂಮರ್ಸ್ ಪ್ರಕಾರ ಈ ಮೂವಿಯಲ್ಲಿ ಪೀಸ್ ಮೇಕರ್, ಗ್ರೀನ್ ಲ್ಯಾಂಟರ್ನ್ಸ್, ಸೂಪರ್ ಗರ್ಲ್ ಇವರೆಲ್ಲರೂ ಕೂಡ ಕಾಣಿಸ್ಕೊಬಹುದಂತೆ. ಮುಂದಿನ ವರ್ಷನೇ ಒಂದು ದೊಡ್ಡ ಇಯರ್ ಅಂತ ನಾವು ಅನ್ಕೊಂಡಿದ್ರೆ
2027 ಇನ್ನಷ್ಟು ದೊಡ್ಡದಾಗಿದೆ. ಯಾಕಂದರೆ DC ಕಡೆಯಿಂದ ಸೂಪರ್ಮ್ಯಾನ್ ಮ್ಯಾನ್ ಆಫ್ ಟುಮಾರೋ ಮತ್ತು ದ ಬ್ಯಾಟ್ಮ್ಯಾನ್ 2 ಬರ್ತಿದೆ. ಮಾರ್ವೆಲ್ ಕಡೆಯಿಂದ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ ಮತ್ತು ಜುಲೈಯಲ್ಲಿ ಒಂದು ಅನ್ಟೈಟಲ್ ಮಾರ್ವೆಲ್ ಫಿಲಮ್ ಇದೆ. ಈಗ ಎಲ್ಲರೂ ಹೇಳ್ತಿರೋದು ಈ ಅನ್ಟೈಟಲ್ ಮಾರ್ವೆಲ್ ಫಿಲಮ್ ಬಂದು ಅವೆಂಜರ್ಸ್ 6 ಅಂತ. ಯಾಕಂದರೆ ಇನ್ಫಿನಿಟಿ ಸಾಗಾಲಿ ನಾವು 3 ಅವೆಂಜರ್ಸ್ ಫಿಲಮ್ ನೋಡಿದ್ದೀವಿ. ದ ಅವೆಂಜರ್ಸ್ ಏಜ್ ಆಫ್ ಅಲ್ಟ್ರಾನ್, ಅವೆಂಜರ್ಸ್ ಇನ್ಫಿನಿಟಿ ವಾರ್. ಆದರೆ ಇಲ್ಲಿವರೆಗೂ ಕೂಡ ನಾವು ಮಲ್ಟಿವರ್ಸ್ ಸಾಗಾಲಿ ಒಂದು ಕೂಡ ಅವೆಂಜರ್ಸ್ ಫಿಲಮ್ ನೋಡಿಲ್ಲ. ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಇದೆ, ತುಂಬ ಸ್ಟೋರೀಸ್ ಇದೆ ತೋರ್ಸೋಕ್ಕೆ. ಇವೆಲ್ಲನೂ ಕೂಡ ನಾವು ಒಂದೇ ಮೂವಿಯಲ್ಲಿ ತೋರ್ಸೋಕ್ಕಾಗಲ್ಲ. ಸೊ ಮೇ ಬಿ ಇದರಿಂದಾನೇ ಅವೆಂಜರ್ಸ್ ಡೂಮ್ಸ್ಡೇ ಮೂವಿ 2 ಪಾರ್ಟ್ಸ್ ಆಗಿ ಡಿವೈಡ್ ಆಗಿ ಸೆಕೆಂಡ್ ಪಾರ್ಟ್ ಮೇ ಬಿ ಅವೆಂಜರ್ಸ್ ಸೀಕ್ರೆಟ್ ವಾರ್ಸ್ಗೆ ಲಿಂಕ್ ಆಗಬಹುದು ಅಂತ ಹೇಳ್ತಿದ್ದಾರೆ. ಆದರೆ ನನಗೆ ಯಾಕೋ ಇದು ಡೌಟ್ ಅನ್ಸುತ್ತೆ. ಮೇ ಬಿ ಡೂಮ್ಸ್ಡೇ ಮತ್ತು ಸೀಕ್ರೆಟ್ ವಾರ್ಸ್ ಮೂವಿ ಮಧ್ಯೆ ಒಂದು ಫಿಲಮ್ ಹಾಕಿ ಆ ಮೂವಿ ಇವೆರಡು ಮೂವಿಗೂ ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡಬಹುದು. ಈಗ ಹೇಗೆ ಇನ್ಫಿನಿಟಿ ವಾರ್ ಮತ್ತು ಎಂಡ್ಗೆ ಮಧ್ಯ ನಮಗೆ ಆ್ಯಂಟ್ ಮ್ಯಾನ್ ಅನ್ನೋ ವ್ಯಾಸ್ ಮೂವಿ ಸಿಕ್ತು, ಆ್ಯಂಡ್ ಆ ಮೂವಿ ಇನ್ಫಿನಿಟಿ ವಾರ್ಗೂ ಎಂಡ್ ಗೇಮ್ಗೂ ಒಂದು ಬ್ರಿಡ್ಜ್ ಆಗಿ ಆ್ಯಕ್ಟ್ ಮಾಡ್ತು. ಸೊ ಆ ಥರ ಬ್ರಿಡ್ಜ್ ಮೂವಿ ನಾವು ಜುಲೈ ಮಂತಲ್ಲಿ ನೋಡ್ಬೋದು. ಸೊ ಯಾವ ಮೂವಿ ಇರ್ಬೋದು ಅಂದರೆ ಮೇ ಬಿ ಡಾಕ್ಟರ್ ಸ್ಟ್ರೇಂಜ್ 3 ಅಥವಾ ಶಾಂಗ್-ಚಿ 2 ಇರಬಹುದು. ಕಮೆಂಟ್ಸಲ್ಲಿ ತಿಳಿಸಿ ನಿಮಗೇನು ಅನಿಸುತ್ತೆ ಜುಲೈ ಮಂತಿನ ಆ ಅನ್ಟೈಟಲ್ ಮಾರ್ವೆಲ್ ಮೂವಿ ಯಾವ್ದಾಗಿರ್ಬಹುದು ಅಂತ. ಪೀಸ್ ಮೇಕರ್ ಸೀಸನ್ 2 ಅಂತೂ ತುಂಬ ಚೆನ್ನಾಗಿ ಹೋಗ್ತಿದೆ. ಬೇರೆ ಬೇರೆ ವಿಡಿಯೋಸಲ್ಲಿ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗ್ತಿದ್ದಿಲ್ಲ. ಜೇಮ್ಸ್ ಗನ್ ಅವರು ಈ ಸೀರೀಸ್ನ ಸೂಪರ್ಮ್ಯಾನ್ 2 ಮೂವಿಗೆ ಒಂದು ಪ್ರೀಕ್ವಲ್ ಥರ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಸೀರೀಸ್ ಎಂಡಲ್ಲಿ ನಾವು ನಮ್ಮ ಸೂಪರ್ಮ್ಯಾನ್ ನೋಡಬಹುದು. ಇನ್ನು ನಮ್ಮ ಸೂಪರ್ ಗರ್ಲ್ ಏನ್ ಕಮ್ಮಿ ಇಲ್ಲ. ಮೂವಿಯ ಶೂಟಿಂಗ್ ಬೇಗನೆ ಮೂವ್ ಆನ್ ಆಗ್ತಿದೆ. ಶೂಟಿಂಗ್ ಶೆಡ್ಯೂಲ್ಗಿಂತ ಮುಂಚೆನೆ ಮುಗಿಬಹುದು ಅಂತ ಹೇಳ್ತಿದ್ದಾರೆ. ಅಂಡ್ ಇದು ನಿಜ ಆದ್ರೆ ನೆಕ್ಸ್ಟ್ ಇಯರ್ ಏಪ್ರಿಲ್ ಅಥವಾ ಮೇ ಹಂಗೆ ನಮಗೆ ರಿಲೀಸ್ ಆಗೋದು ಶುರುವಾಗಿದೆ. ಲೀಕ್ ಫೋಟೋಸ್ ಅಲ್ಲಿ ನಾವು ಗಾಥಮ್ ಸಿಟಿಯ ಪೊಲೀಸ್ ನೋಡ್ತೀವಿ. ಕ್ಲೇಫೇಸ್ ಕ್ಯಾರೆಕ್ಟರ್ನ ಆಕ್ಟರ್ ಕೂಡ ಸ್ಪಾಟ್ ಆಗಿದ್ದಾರೆ. ಮೂವಿ ಹಾರರ್ ಜಾನ್ರಾ ಕಡೆಗೆ ಮೂವ್ ಆಗ್ತಿದೆ. ನೋಡೋಣ DC ಅವರು RCB ಥರನೇ ದೊಡ್ಡದಾಗಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಇದ್ದಾರೆ. ನಿನ್ನೆ ಚೈನಾದಲ್ಲಿ ಡಿಸ್ನಿ ಅವರ ಒಂದು ದೊಡ್ಡ ಇವೆಂಟ್ ಶುರುವಾಗಿದೆ. ಆ್ಯಂಡ್ ಆ ಇವೆಂಟಲ್ಲಿ ನಮಗೆ ಡಾಕ್ಟರ್ ಡೂಮ್ನ ಒಂದು ಫಸ್ಟ್ ಅಫಿಷಿಯಲ್ ಪೋಸ್ಟರ್ ಸಿಕ್ಕಿದೆ. ಸೊ ಏನೇ ಅನೌನ್ಸ್ಮೆಂಟ್ ಇದ್ರೂ ಕೂಡ ಎಲ್ಲದ್ರ ಬಗ್ಗೆ ನಾವು ಮಾತಾಡೋಣ, ನೀವು ಮಾತಾಡಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.